ರಾಮ ಮಂದಿರಕ್ಕೆ ದಲಿತ ಅರ್ಚಕರನ್ನ ನೇಮಿಸಲಿ. ಕೆಎನ್ ರಾಜಣ್ಣ ಅವರ ಸಲಹೆ ಇದು. ಬಿಜೆಪಿಗೆ ಸಚಿವ ಕೆಎನ್ ರಾಜಣ್ಣ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ರಾಮ ಮಂದಿರವನ್ನ ಬಿಜೆಪಿಗೆ ನಾವು ಗುತ್ತಿಗೆ ಕೊಟ್ಟಿಲ್ಲ, ನಾವೇನು ಹಿಂದೂಗಳಲ್ವಾ ಅಂಥೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕೆಎನ್ ರಾಜಣ್ಣ ಅವರು. ಮೊದಲು ರಾಮ ಮಂದಿರಕ್ಕೆ ದಲಿತ ಅರ್ಚಕರನ್ನ ನೇಮಿಸಬೇಕು ಅಂಥೇಳಿ ಈ ಮೂಲಕ ಆಗ್ರಹಿಸಿದ್ದಾರೆ. ಪ್ರೋಗ್ರಾಮ್ಗೆ ಹೋಗಲ್ಲ ಅಂತ 22 ಮೇಲೆ ಪ್ರೋಗ್ರಾಮ್ ಎಲ್ಲಿರುತ್ತೆ? ಅವ್ರು ಹೇಳಿದ್ದವ ಆಗ ಹೇಳಿದ್ದು ಸರಿ ಇದೆ, ಈಗ ಹೇಳಿದ್ದು ಸರಿ ಇದೆ. ಪದೇ ಪದೇ ಏನು ಹಿಂದುತ್ವವನ್ನ ಹಿಂದೂಗಳನ್ನ ಏನ್ ಬಿಜೆಪಿ ಅವರು ಜಾಗಿರಿ ಕೊಟ್ಟಿದೀವ ನಾವೆಲ್ಲ ಹಿಂದೂಗಳಲ್ವಾ? ಆದ್ರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದುತ್ವ ಹಿಂದೂಗಳು ಅಂತ ಹೇಳ್ತಕ್ಕಂಥದ್ದು. ಈಗ ಅಂಬೇಡ್ಕರ್ ಅವರು, ನಾವೆಲ್ಲ ಅಂಬೇಡ್ಕರ್ ನಾವೆಲ್ಲ ಸಂವಿಧಾನ ಕೊಟ್ಟಿದ್ರಿಂದ ನಾವೆಲ್ಲ ರಾಜಕೀಯ ಅಧಿಕಾರವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಯ್ತು. ಅಂಬೇಡ್ಕರ್ ಏನಂತ ಹೇಳಿದ್ರು ಜ್ಞಾಪಕ ಇದೆ ಯಾರಿಗಾದ್ರು? ನಾನು ಸಾಯೋವಾಗ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್. ಯಾಕೆ ಹೇಳಿದ್ರು ಅವರು? ಈ ರೀತಿ ಹಿಂದೂ ಅಂತೇಳಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ರಿಂದ ಬೇಸತ್ತು ಅವರು ಬುದ್ಧಿಸಮ್ಗೆ ಎಂಬ್ರೇಸ್ ಮಾಡಿದಂಥದ್ದು. ನಾವೆಲ್ಲ ಅಂಬೇಡ್ಕರ್ ರೈಟ್ಸ್ ಅವ್ರು ಹೇಳಿದ ದಾರಿನಲ್ಲಿ ಹೋಗ್ಬೇಕಲ್ವಾ ನಾವು? ಅಂದ್ರೆ ನಾವು ಹಿಂದೂಯಿಸಮ್ಗೆ ಹೋಗ್ಬೇಕು ಅಂತಕ್ಕಂಥದ್ದಲ್ಲ. ಹಿಂದುತ್ವ ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತೇಳಿ ಅವ್ರು ಯಾಕೆ ಹೇಳ್ತಾರ? ಅವ್ರು ಸುಮ್ಮನೆ ಹೇಳ್ತಾರ? ಈ ರೀತಿಯ ಒಂದು ಮನಸ್ಥಿತಿಯನ್ನ ತರ್ತಕ್ಕಂಥದ್ದು. ಬರೀ ಮಾತೆತ್ತರಿ ಹಿಂದೂಗಳು ಯಾವ ಹಿಂದೂಗಳಿಗೆ ಏನ್ ಮಾಡೋರು ಇವರು? ಎಲ್ಲ ಆಯ್ತಪ್ಪ, ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರ, ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡಿಸಕ್ಕೆ ಹೇಳಿ, ಮೊದಲನೇದು ಒಬ್ಬನ ಪೂಜಾರಿ ನೇಮಕ ಮಾಡಕ್ಕೆ ಹೇಳಿ. ಇದು ಕೆಎನ್ ರಾಜಣ್ಣ ಅವರ ಮಾತು. ಈ ಮೂಲಕ ರಾಮ ಮಂದಿರದ ವಿಚಾರಕ್ಕೆ ರಾಜಕೀಯ ಪಕ್ಷಗಳ ನಾಯಕರುಗಳ ನಡುವಿನ ಜಟಾಪಟಿ ಮುಂದುವರೆದಿದೆ. ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು.